ತಂದಿರುವಂತಹ ತಲೆಕಾಲು ಮಾಂಸವನ್ನು ಈ ಥರ ವಾಶ್ ಮಾಡಿ ಇಟ್ಕೊಳ್ಳಿ. ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಇದು ತಲೆ ಕಾಲು ಇದು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ. ಇದು ಮೇಯ್ನು ಬಾಣಂತಿಯರಿಗೆ ಮತ್ತು ಯಾರಿಗೆಲ್ಲ ಕಾಲಿನರ ಮುರಿದೋಗಿ ಆಪ್ರೇಷನ್ ಆಗಿರುತ್ತೋ ಅಂಥವ್ರಿಗೆ ಕೊಟ್ಟರೆ ಬೇಗ ರಿಕವರಿ ಆಗ್ತಾರೆ. ಜಾಸ್ತಿ ಪ್ರೆಶ್ ಮಾಡಬೇಡಿ. ಮೇಲೆ ನೀರು ಹಾಕ್ಕೊಂಡು ವಾಶ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ. 1.5 kg ತಲೆಕಾಲು ಮಾಂಸಕ್ಕೆ 1 ಕಪ್ ತೆಂಗಿನ ತುರಿ ಅಂದರೆ ಅರ್ಧ ಹೋಳನ್ನು ತೊಗೊಂಡಿದ್ದೀನಿ. 1 ಕಪ್ ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 1 ಕಪ್ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಬಿಡಿಸಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ಸಣ್ಣದು ಹಚ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ದಪ್ಪದಾದರೆ 2 ಸಾಕು. ಈ ಥರ ಉಂಡೆ ಬೆಳ್ಳುಳ್ಳಿನ 3 ಬಿಡಿಸ್ಕೊಂಡಿದ್ದೀನಿ. 2 ಇಂಚ್ ಶುಂಠಿ, 1 ಇಂಚಾದರೂ ಆಗುತ್ತೆ. 1 ಇಂಚು ಚಕ್ಕೆ, 4 ಲವಂಗ, 10ರಿಂದ 15 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ಜಾರಿಗೆ ಹಾಕ್ಕೊಂಡು ರುಬ್ಕೊಬಿಡಬೇಕು. ಮಟನ್ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ಲಿಂಕನ್ನು ಮೇಲೆ ಬರ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನೋಡಿ, ನಾನು ಇದನ್ನೆಲ್ಲನೂ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫುಲ್ಲು ಸಾಫ್ಟಾಗಿದ್ರೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಹುರ್ಗಡ್ಲೆ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ನಾನು ನಾನ್ ವೆಜ್ಗೆ ಯಾವಾಗಲೂ ಟೊಮೊಟೊನ ಆ್ಯಡ್ ಮಾಡಲ್ಲ. ನೋಡಿ, ಈ ಥರ ಸಾಫ್ಟಾಗಿ ರುಬ್ಕೋಬೇಕು. ಸಾಫ್ಟಾಗಿದ್ರೇ ಮಸಾಲೆ ಸಾರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ಜಾರ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಗ್ಯಾಸ್ ಹಚ್ಚಿ ಕುಕ್ಕರಲ್ಲೇ ಮಾಡ್ತಿರೋ ಕಾರಣ ಕುಕ್ಕರನ್ನು ಇಟ್ಕೋತೀನಿ. ಕುಕ್ಕರ್ ಚೆನ್ನಾಗಿ ಕಾದಾದಮೇಲೆ ನಾನು ಮಟನನ್ನು ಹಾಕ್ತಾಯಿದ್ದೀನಿ, ಅಂದರೆ ತಲೆಕಾಲು ಮಾಂಸವನ್ನು. ಇದಕ್ಕೆ ನಾನು ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೂ ವೇಸ್ಟೇ ಅದು. ಯಾಕೆಂದರೆ ಇದು ಆಯಿಲ್ ಕಂಟೆಂಟೇ ಇರುತ್ತೆ ಇದರಲ್ಲಿ ಜಾಸ್ತಿ. ತಲೆಕಾಲು ಮಾಂಸದಲ್ಲಿ ನ್ಯಾಚುರಲ್ಲಾಗಿ ಇದರಲ್ಲಿ ಆಯಿಲ್ ಸಿಗೋ ಕಾರಣ ನಾನು ಆಯಿಲನ್ನು ಬಳಸಲ್ಲ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿ 2 ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುದಿ ಬರೋವರೆಗೂ ನಾವು ಸೌಟ್ ಆಡಿಸ್ತಾ ಇರಬೇಕು. ಚೆನ್ನಾಗಿ ಕುದಿ ಬಂದರೆ ತಲೆಕಾಲು ಮಾಂಸ ಚೆನ್ನಾಗಿ ಉಪ್ಪನ್ನು ಹಿಡ್ದಿರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ಅಲ್ಲಿವರೆಗೂ ನೀವು ಮೊದಲೇ ಮಸಾಲೆನ ಹಾಕೋಬೇಡಿ. ನೋಡಿ, ನಾನು ಯಾಕೆ ಆಯಿಲ್ ಹಾಕಿಲ್ಲ ಅಂದರೆ ಈ ಕಾಲಲ್ಲಿರುತ್ತಲ್ಲ ಆಯಿಲ್ ಕಂಟೆಂಟು, ಇದು ರಸ ಬಿಟ್ಟರೆ ಸಾಂಬಾರಲ್ಲಿ ಮೇಲೆ ಜಿಡ್ಡಂಗೆ ತೇಲುತ್ತೆ. ನಾನು ಅದಕ್ಕೆ ಆಯಿಲ್ ಹಾಕಿಲ್ಲ. ನೋಡಿ, ಈ ಥರ ಮಸಾಲೆನ ಹಾಕ್ಕೊಳ್ಳಿ. ಒಂದು ರೌಂಡು ಬಿಸಿ ಆದಮೇಲೆ ಮಟನೆಲ್ಲ ಇದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊ. ಈ ಸಾಂಬಾರು ತೀರ ತೆಳ್ಳಗೂ ಆಗಬಾರ್ದು, ತೀರ ಗಟ್ಟಿಯಾಗೂ ಆಗಬಾರ್ದು. ಮೀಡಿಯಮ್ಮಾಗೆ ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 3ರಿಂದ 4 ವಿಸಲ್ ಕೂಗಿಸಿದ್ರೆ ಸಾಕು. ಸಾಂಬಾರು ಬೆಂದಿರುತ್ತೆ. ನೀವು ಮಟನ್ ವೇರಿಯೇಷನ್ ಇರುತ್ತೆ, ಒಂದು ಎಳೆದು ಇರುತ್ತೆ, ಒಂದು ಬಲ್ತೋಗಿರೋಂಥ ಮಟನ್ ಸಿಗುತ್ತೆ ನಮಗೆ. ಅದನ್ನು ನೋಡಿಕೊಂಡು ನೀವು ವಿಸಲನ್ನು ಬರ್ಸ್ಕೋಬೇಕು. 3 ವಿಸಲ್ ಹಾಕಿಸ್ಕೊಂಡು ಬೆಂದೈತ ನೋಡಿ. ಬೆಂದಿಲ್ಲ ಅಂದರೆ ಇನ್ನೂ 1-2 ವಿಸಲನ್ನು ಕೂಗಿಸ್ಕೋಬೋದು. ಮೊದಲೇ ನಾವು ಒಂದು 6-7 ಕೂಗನ್ನು ಕೂಗಿಸ್ಬೇಡಿ ಯಾವುದೇ ಕಾರಣಕ್ಕೂ. ಬರೀ ಕಾಲಾದರೆ ಕೂಗಿಸಿ ಪರವಾಗಿಲ್ಲ. ತಲೆ ಕಾಲನ್ನು ಜೊತೆಲೇ ಹಾಕಿ 7 ಕೂಗು ಗಂಟ ಕೂಗಿಸ್ಕೋಬೇಡಿ. ಯಾಕೆಂದರೆ ತಲೆ ಬೇಗ ಬೆಂದುಬಿಡುತ್ತೆ, ಕಾಲು ಲೇಟಾಗಿ ಬೇಯುತ್ತೆ. ನೋಡಿಕೊಂಡು ನೀವು ವಿಸಲನ್ನು ಕೂಗಿಸ್ಕೊಳ್ಳಿ. ನೋಡಿ, ನಾನು ವಿಸಲ್ ತೆಗೆದೆ, 3 ಕೂಗಿಸಿದ್ದೀನಿ. ನೋಡಿದ್ರೆ ಇದರಲ್ಲೇ ಎಷ್ಟು ಆಯಿಲ್ ಇದೆ. ಇದಕ್ಕೆ ಬೇರೆ ನೀವು ಎಕ್ಸ್ಟ್ರಾ ಆಯಿಲ್ ಹಾಕಿದ್ರೆ ಚೆನ್ನಾಗಾಗಲ್ಲ. ಇದು ನ್ಯಾಚುರಲ್ಲಾಗಿ ಕಾಲಿಂದನೇ ಬಂದಿರುತ್ತೆ ಆಯಿಲು. ಇದನ್ನು ಪೇಷಂಟ್ಗಳಿಗೆ ಕೊಟ್ಟರೆ ನೀವು ಬೇಗ ರಿಕವರಿ ಆಗ್ತಾರೆ. ನೋಡಿ, ಇಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು. ಇದಕ್ಕೆ ಮುದ್ದೆ ಮಾಡಿಕೊಂಡು ತಿಂತಿದ್ದೀನಿ. ನೋಡ್ತೀನಿ ರುಚಿಯಾಗಿದೆ ಅಂತ. ತುಂಬ ಚೆನ್ನಾಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಎಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.